ರಾಘವೇಂದ್ರ ಸ್ವಾಮಿಗಳ ಜೀವನವನ್ನು ನಾವೇನಾದ್ರು ಚಿಂತನೆ ಮಾಡಿದ್ರೆ ಅವರು ನಡೆದಾಡುವಂಥ ಅತ್ಯದ್ಭುತವಾದಂಥ ದೇವಾಲಯ ಇದ್ದಾಗಿದೆ. ಮೊಬೈಲ್ ಟೆಂಪಲ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಹಾಗಿದ್ದಂಥವ್ರು ಒಂದು ಹಸುವನ್ನು ಉಪಾಸನೆ ಮಾಡಿದ್ರೆ, ದೇಶೀಯ ಗೋವನ್ನು ನಾವು ಪೂಜೆ ಮಾಡಿದ್ರೆ 33 ಕೋಟಿ ದೇವತೆಗಳು ಸಂತೋಷ ಪಡ್ತಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ರಾಯರು ಹಾಗಿದ್ದಂಥವ್ರು. ಅದಕ್ಕೆ ಕಾಮಧೇನುವೆ ಅಂತ ಹೇಳ್ತಾ ಇದ್ದಿದ್ದು ಮಮತಾನ್ ಕಾಮಧೇನುವೆ. ರಾಯರ ದರ್ಶನವೇ ಆನಂದ. ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ಕರ್ನಾಟಕದ ಅನೇಕ ಕ್ಷೇತ್ರಗಳಲ್ಲಿ, ಕರ್ನಾಟಕದವರು ಒಂದು ಸಂತೋಷ ಪಡಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳ ಲೀಲಾಭೂಮಿ ಇದು ಕರ್ನಾಟಕ. ಲೀಲಾಭೂಮಿ ಅನೇಕ ಕಡೆ ಅವರು ಪರ್ಯಟನೆ ಮಾಡ್ತಿರ್ತಾರೆ. ಎಲ್ಲೆಲ್ಲಿ ಅವಕಾಶ ಸಿಕ್ತೋ ಜನಗಳೆಲ್ಲ ಸೇರಿದಾಗ ಭಗವಂತನ ಒಂದು ಮಹಿಮೆಯನ್ನ, ಭಗವಂತನನ್ನು ನಾವು ಪಡ್ಕೊಳ್ಬೇಕಾದಂಥ ಅಗತ್ಯತೆಯನ್ನ, ನಿಜವಾಗ್ಲೂ ಈ ಸಂಸಾರದ ಭವಸಾಗರವನ್ನು ದಾಟಕ್ಕೆ ಭಗವಂತ ಹೇಗೆ ನಮ್ಗೆ ಅನುಗ್ರಹ ಮಾಡ್ತಾನೆ, ಅವನು ಉಪಾಸನೆ ಮಾಡೋ ರೀತಿ ಹೇಗೆ ನಾವು ಈ ಕಲಿಯ ಪ್ರಭಾವದಿಂದ ದೂರ ಆಗಬಹುದು, ನಮ್ಮ ಸಾಧನೆ ಯಾವ ಮಟ್ಟದಲ್ಲಿ ಇರಬೇಕು, ಇದೆಲ್ಲವನ್ನು ತಿಳಿಯಾಗಿ ಎಳೆಯಾಗಿ ಭಕ್ತಾದಿಗಳ ತಿಳಿಸ್ತಿದ್ರು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಹೋದರೂ ಕೂಡ ಅನೇಕ ಜನಸ್ತೋಮನೆ ಸೇರ್ತಿತ್ತು. ಅವರ ವಿಚಾರವನ್ನ, ಅವರ ಮಾತನ್ನ ಕೇಳಬೇಕು ಅಂತ. ಯಾಕೆಂದ್ರೆ ತುಂಬಾ ಜನ ಪರಿವರ್ತನೆ ಆಗ್ಬಿಡ್ತಾರೆ ರಾಘವೇಂದ್ರ ಸ್ವಾಮಿಗಳಿಂದಾಗಿ.